ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗಿರಿ ಫ್ಯಾಷನ್ ವರ್ಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಬೇಬಿ ಕುಚ್ನ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸೀರೀಸಲ್ಲಿ ಜಸ್ಟ್ ಬೇಬಿ ಕುಚ್ಗಳನ್ನ ಹಾಕೋದು ಮಾತ್ರ ತೋರಿಸೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತು ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಸ್ಯಾರಿಗಳಿಗೂ ಕೂಡ ನೀವು ಮನೆಯಲ್ಲಿ ಹಾಕೊಬೋದು ಅನ್ನೋ ಫೀಲ್ ನಿಮಗೆ ಬಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದರೆ ನಾನು ಮಧ್ಯದಲ್ಲಿ ಒಂದೊಂದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ. ಈ ಬೇಬಿ ಕುಚ್ನ ಹಾಕೋದಕ್ಕೆ ನಾನು ಜರಿ ಥ್ರೆಡ್ನ ತಗೊಂಡಿದ್ದೀನಿ. ಹಾಗೆ ನಾನು ಮರೂನ್ ಮತ್ತು ಗ್ರೀನ್ ಕಲರ್ದು ಥ್ರೆಡ್ನ ತಗೊಂಡಿದ್ದೀನಿ. ಕುಚ್ಚಿಂಗ್ ಹಾಕೋ ಥ್ರೆಡ್ಡು ಅದನ್ನು ನಾನು 150 ಸ್ಟ್ಯಾಂಡ್ಸಲ್ಲಿ ಸುತ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮರೂನು ಮತ್ತು ಗ್ರೀನ್ ಕಲರ್ ಥ್ರೆಡ್ಸ್ಗಳು 150 ಸ್ಟ್ಯಾಂಡ್ಸು ಸುತ್ಕೊಂಡಿದ್ದೀನಿ ನಾನು. ಇದನ್ನು ಯಾವ ರೀತಿ ಸುತ್ಕೊಬೇಕು ಅಂತ ಅನ್ನೋದನ್ನ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಜಾಸ್ತಿ ವಿಡಿಯೋಗಳಿದ್ದಾವೆ, ನೋಡ್ಬೋದು. ಮತ್ತು ಇಲ್ಲಿ ನಾನು ಸಿಂಪಲ್ ಡಿಸೈನ್ ಮಾಡೋದಕ್ಕೆ ನೋಡಿ ಈ ರೀತಿ ಚಿಟ್ಟೆ ಇರೋದು ಒಂದು ಬೀಡನ್ನ ತಗೊಂಡಿದ್ದೀನಿ. ಮತ್ತು ಜರಿ ಥ್ರೆಡ್ನ ಒಂದು ಸಣ್ಣ ಎಮ್ಮಿಂಗ್ ಸೂಜಿಗೆ ಹಾಕ್ಕೊಂಡು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಈ ಒಂದು ಬೇಬಿ ಕುಚ್ನ ಹಾಕೋದು ಅಂದ್ಬಿಟ್ಟು ನೋಡೋಣ. ಮೊದಲಿಗೆ ನಾನು ಹೋಲ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕ್ರೋಶ ಕಡ್ಡಿ ತಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ಇರೋದು ಕೂಡ ನಾವು ತಗೊಬೋದು. ನನ್ನ ಹತ್ರ ಇವಾಗ ಸದ್ಯಕ್ಕೆ ದಪ್ಪ ಇರೋದಿಲ್ಲ, ಅದಕ್ಕೋಸ್ಕರ ನಾನು ಇದೇ ತಗೊಂಡಿದ್ದೀನಿ. ಇದರಲ್ಲಿ ನಾವು ಮೊದಲು ಇಲ್ಲಿ ಒಂದು ಹೋಲ್ನ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ದೂರ ಬಿಟ್ಟು ಹೋಲ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಇವಾಗ ಜಸ್ಟು ಬೇಬಿ ಕುಚ್ಚು ಸೀರೀಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಯಾವುದೇ ರೀತಿ ಸೀರೆಗಳಿಗಾಗಲಿ ಮತ್ತು ಮೆಟೀರಿಯಲ್ಗಳಿಗೆ ನಾನು ಹಾಕ್ತಾಯಿಲ್ಲ. ಜಸ್ಟ್ ತೋರಿಸೋದಕ್ಕೋಸ್ಕರ ಅಷ್ಟೇ ನಾನು ಇದನ್ನು ಸಿಂಪಲಾಗೆ ಬಟ್ಟೆಗೆ, ಅಂದರೆ ಅದಕ್ಕೋಸ್ಕರನೇ ಒಂದು ಬಟ್ಟೆನ ತಗೊಂಡು ಹಾಕ್ತಾಯಿದ್ದೀನಿ. ಪಾಪ್ಲಿಂಗ್ ಕ್ಲಾತ್ ಅಂತ ಸಿಗುತ್ತೆ ನೋಡಿ, ಆ ಕ್ಲಾತಲ್ಲಿ ನಾನು ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಮರೂನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ನಾನು ಹೇಳಿದ್ನಲ್ವ, ಈ ನೀಡಲ್ ಸ್ವಲ್ಪ ದಪ್ಪ ಇರೋದು ತಗೊಳ್ಳಿ, ಇಲ್ಲಾಂದರೆ ಈ ರೀತಿ ನಾವು ಪೋಣಿಸೋದಕ್ಕಾಗೋದಿಲ್ಲ. ಇಲ್ಲಾಂದರೆ ಈ ಥ್ರೆಡ್ನ ದಪ್ಪ ಸೂಜಿ ಬರುತ್ತೆ, ಅದ್ರೊಳಗೂ ಕೂಡ ನಾವು ಪೋಣಿಸ್ಕೊಂಡು ನಾವು ಇದನ್ನು ಆಚೆ ತಕ್ಕೊಬೋದು. ಇಲ್ಲ ಅಂತಂದರೆ ಈ ರೀತಿನಾದರೂ ನಾವು ಇದನ್ನು ಮಾಡ್ಬೋದು. ಇದನ್ನು ಈ ರೀತಿ ಸಮನಾಗಿ ಎಳ್ಕೊಳ್ಳಿ. ನೋಡಿ, ಈ ರೀತಿ ನಾವು ಕರೆಕ್ಟಾಗಿ ನಾರ್ಮಲಾಗಿ ನಾವು ಬೇಬಿ ಕುಚ್ನ ಯಾವ ರೀತಿ ಹಾಕ್ತೀವಿ ನೋಡಿ, ಅದೇ ರೀತಿಯೇ ನಾವು ಇದನ್ನು ಮಾಡಿಕೊಂಡು ಥ್ರೆಡ್ನ ಹಾಕೋಣ. ಅಂದರೆ ಇದು ಜರಿ ಥ್ರೆಡ್ ಇರುತ್ತಲ್ವ, ಆ ಜರಿ ಥ್ರೆಡ್ನ ನಾನು ಇಲ್ಲಿ ಫಸ್ಟು ಒಂದು 3 ರಿಂದ 4 ನಾಟು ಹಾಕ್ಕೊತಾ ಇದ್ದೀನಿ. ಈ ಜರಿ ಥ್ರೆಡ್ನ ನಾವು ಎಷ್ಟು ಹಾಕಿದ್ರೂ ಕೂಡ ಕುಚ್ಚಲ್ಲಿ ಮಾತ್ರ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ನಾವು ಇಲ್ಲಿವರೆಗೂ ಕೂಡ ಹಾಕೊಂಬಂದರೆ ಅದೇ ಒಂದು ಡಿಸೈನ್ ಕುಚ್ಚಾಗಿಬಿಡುತ್ತೆ, ಅದು ಕೂಡ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಒಂದು 3-4 ನಾನು ಈ ರೀತಿ ಬೇಬಿ ಕುಚ್ನ ಥ್ರೆಡ್ನ ಇನ್ಸರ್ಟ್ ಮಾಡಿದ ಮೇಲೆ ಈ ಬೀಡ್ ಇದೆಯಲ್ವಾ, ಈ ಚಿಟ್ಟೆ ನೋಡಿಕೊಂಡು ನಾವು ಹಾಕ್ಕೊಬೇಕು. ಈಗ ನಾವು ಇಲ್ಲಿ ಪೋಣಿಸಿರ್ತೀವಲ್ವ, ಅಲ್ಲಿಗೆ ನಾವು ಇದನ್ನ ನಾಟನ್ನ ಹಾಕ್ಕೊಬೇಕು. ಅಂದರೆ ನಮಗೆ ಇದನ್ನು ಮಾಡಿಸಿರ್ತೀವಿ ನೋಡಿ, ನಾವು ಓವರ್ಲಾಕ್ ಮಾಡಿಸಿರ್ತೀವಲ್ವ, ಆ ಪೋರ್ಷನ್ಗೆ ಈ ಚಿಟ್ಟೆ ಬೀಡು ಬರಬೇಕು. ಆ ರೀತಿ ನಾವು ಇದನ್ನು ಹಾಕ್ಕೊಂಡು ಈಗ ಒಂದು ನಾಟ್ ಹಾಕ್ಕೊಳ್ಳೋಣ. ಈ ರೀತಿ 1-2 ರಿಂದ 3 ನಾಟ್ನ ಹಾಕ್ಕೊಂಡು ಫೈನಲಾಗೆ ಕೆಳಗಡೆಯಿಂದ ನಾವು ಅದನ್ನು ತಗೊಬೇಕು ಆಚೆಗೆ. ಈಗ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಇದೇ ರೀತಿ ನಾನಿಲ್ಲಿ ಗ್ರೀನ್ ಕಲರ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಅಂದರೆ ಈ ರೀತಿ ಒಂದು ಹೆಬ್ಬೆಟ್ಟು ಇಟ್ಕೊಬೇಕು.
ಹೆಬ್ಬೆಟ್ಟು ಇಟ್ಕೊಂಡು ನಮಗೆ ಇಲ್ಲಿ ಗ್ಯಾಪ್ ಸಿಗುತ್ತಲ್ಲ, ಆ ಒಂದು ಜಾಗಕ್ಕೆ ನಾವಿಲ್ಲಿ ಹೋಲ್ನ ಮಾಡ್ಕೊಬೇಕಾಗುತ್ತೆ. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ಕೆ ಕೊಡುತ್ತೆ ಅಂತ ಹೇಳ್ಬೋದು. ಅಂದರೆ ಈ ಚಿಟ್ಟೆ ಹಾಕ್ಕೊಂಡಿರ್ತೀವಲ್ವ ನಾವು, ಇದು ಸಖತ್ತಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಈ ಹೋಲ್ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಬೇಕು, ಇಲ್ಲ ಅಂತಂದರೆ ಅದು ಅಂದರೆ ನಾವು 150 ಇಲ್ಲ 160 ಥ್ರೆಡ್ಸ್ನ ತಗೊಂಡಿರ್ತೀವಲ್ವ, ಅದು ಸ್ವಲ್ಪ ಏರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗೇ ಹೋಲ್ನ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ಇದನ್ನು ಆಚೆ ನಾವು ತಕ್ಕೊಳ್ಳೋಣ. ನೋಡಿ, ಹೋಲ್ ದೊಡ್ಡ ಇಲ್ಲ ಅಂದರೆ ಈ ರೀತಿ ಸಿಗಂಕೊಂಬಿಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಹೋಲ್ನ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಬೇಕು. ಮತ್ತು ಸ್ಯಾರಿಗಳಲ್ಲಿ ಅದು ಸಿಂಪಲ್ಲಾಗಿರ್ತಾವಲ್ವ, ಆವಾಗ ಹೋಲೇನೋ ದೊಡ್ಡದಾಗೆ ಆಗಿಬಿಡುತ್ತೆ. ಅದು ನೋಡ್ಕೊಂಡು ಮಾಡಬೇಕು. ಇದು ಪಾಪ್ಲಿನಾಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇದೆ ಬಟ್ಟೆ ಫ್ಯಾಬ್ರಿಕ್ಕು. ನೋಡಿ, ಈಗ ತೂಡ್ತಾ ಇದೆ ಇದು. ಇಲ್ಲಾಂದರೆ ನಾವು ಸೂಜಿಗೂ ಕೂಡ ಇದನ್ನು ಹಾಕ್ಕೊಂಡು ಪೋಣಿಸ್ಕೊಬೋದು. ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ನಾನು ಇದನ್ನು ತಗೊತಾ ಇದ್ದೀನಿ. ಮತ್ತು ಇವೆರಡು ಕೂಡ ಸಪ್ರೇಟ್ ಮಾಡಿಕೊಂಡೆ. ಈಗ ಇದಕ್ಕೆ ನಾರ್ಮಲಾಗೆ ಜರಿ ಥ್ರೆಡ್ಡಲ್ಲಿ ನಾಟ್ನ ಹಾಕ್ಕೊತಾ ಇದ್ದೀನಿ. ನಾವೀಗ ಕುಚ್ಚಾಕಬೇಕಾದ್ರೆ ಮೇಯ್ನ್ ಈ ಥ್ರೆಡ್ಸ್ಗಳಿರುತ್ತಲ್ವ, ಅದನ್ನು ನಾವು ಫೋಕಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಥ್ರೆಡ್ಸು ಈಚೆ ಕೂಚೆ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಈ ರೀತಿ ನಾವು ನಾಟ್ಸ್ನ ಹಾಕೊಂಬಿಡೋಣ ಫಸ್ಟು. ಈ ನಾಟು ಅಷ್ಟೇ, ಆದಷ್ಟು ಅಂದರೆ ಇನ್ಮಕ್ ಬರೋ ರೀತಿ ಹಾಕ್ಕೊಳ್ಳಿ. ಈ ರೀತಿ ಒಂದು 3-4 ನಾಟ್ನ ಹಾಕ್ಕೊಂಡು ಈಗ ಈ ಬೀಡನ್ನ ಪೋಣಿಸ್ಕೊತಾ ಇದ್ದೀನಿ. ಈ ಬೀಡನ್ನ ಇಲ್ಲಿ ಪೋಣಿಸ್ಕೊಂಡು ಇಲ್ಲಿ ನಾನು 1-2 ರೌಂಡು ತಗೊತೀನಿ. ಮತ್ತು ಇಲ್ಲಿ ಇನ್ನೊಂದ್ಸಲಿ ತಗೊತಾ ಇದ್ದೀನಿ. ಅಂದರೆ ಅದು ಬೀಡ್ ಬಂದು ಕೂತ್ಕೊಬೇಕು, ಆ ರೀತಿ ನಾವು ಮಾಡಬೇಕು. ಈ ರೀತಿ ನಾವು ಮಾಡೋದ್ರಿಂದ ನಾವು ಯಾವುದೇ ಒಂದು ಬೀಡ್ ಹಾಕಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನಾವು ಆದಮೇಲೆ ಇನ್ನೊಂದು 2 ರೌಂಡು ನಾನು ನಾಟ್ನ ಹಾಕ್ಕೊತೀನಿ. ಈ ರೀತಿ ಹಾಕ್ಕೊಂಡು ಹಿಂದೆಗಡೆ ಲಾಸಿಂದ ನಾನು ಒಂದು ಲಾಸ್ಟ್ ಫೈನಲ್ ನಾಟ್ನ ಹಾಕ್ಕೊಂಡು ರಿಮೂವ್ ಮಾಡ್ಕೊತೀನಿ. ಇಷ್ಟೇ ಕಂಡ್ರು, ಎಷ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು, ಎಷ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು. ಇದು ಲುಕ್ ವೈಸು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಇದೇ ರೀತಿ ಇನ್ನೆರಡನ್ನ ನಾನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಅಂದರೆ ಈ ಕಲರು ಮತ್ತು ಕಲರ್ ಕಾಂಬಿನೇಷನಲ್ಲೂ ಕೂಡ ನಾವು ಹಾಕೊಬೋದು. ಇಲ್ಲ ಅಂತಂದರೆ 2-2 ಅಂದರೆ ಅದು ಅಷ್ಟೇ ಕಲರ್ ಕಾಂಬಿನೇಷನಲ್ಲೇ. ಇಲ್ಲಿ 2 ಮರೂನ್ ಬಂದರೆ ಇಲ್ಲಿ 2 ಗ್ರೀನು, ಆ ಥರನೂ ಕೂಡ ಹಾಕೊಬೋದು. ನಾನು ಇಲ್ಲಿ ಇದೊಂದು ಮತ್ತು ಇದೊಂದು ಹಾಕಿರೋದ್ರಿಂದ ಇಲ್ಲೂ ಅಷ್ಟೇ ನಾನೀಗ ಮರೂನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಎಷ್ಟು ಬೇಕೋ ಅಳತೆ ನೋಡಿ ತಗೊತೀನಿ. ಈ ರೀತಿ ನಿಮಗೆ ಅಳತೆ ತಗೊಳ್ಳೋದು ಗೊತ್ತಾಗಲಿಲ್ಲ ಅಂತಂದರೆ ಟೇಪಲ್ಲೂ ಕೂಡ ಮೆಜರ್ಮೆಂಟ್ನ ಮಾಡಿಕೊಂಡು ತಗೊಬೋದು. ಇಲ್ಲಿ ಸ್ವಲ್ಪ ಹೇಳಿದ್ನಲ್ವಾ, ಹೋಲ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ, ಎಕ್ಸ್ಪೆಷಲಿ ಈ ಬೇಬಿ ಕುಚ್ಚುಗಳಿಗೆ. ಮತ್ತು ಈ ಥ್ರೆಡ್ಸ್ಗಳನ್ನ ನೀವು ಐರನ್ ಕೂಡ ಮಾಡ್ಕೊಬೋದು. ಸ್ಟ್ರೈಟ್ನರ್ ಇದ್ದರೆ ಅದರಲ್ಲಾದರೂ ಐರನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಐರನ್ ಬಾಕ್ಸಲ್ಲಾದರೂ ಐರನ್ ಮಾಡ್ಕೊಳ್ಳಿ. ಅನ್ಫಾರ್ಚುನೇಟ್ಲಿ ಇಲ್ಲಿ ನನಗೆ 2 ಕೂಡ ಇಲ್ಲ. ಅದಕ್ಕೋಸ್ಕರ ನಾನು ಅದೇ ರೀತಿಯೇ ಹೆಂಗಿದೆಯೋ ಅಂದರೆ ನಾವು ಯಾವ ರೀತಿ ಸುತ್ಕೊಂಡಿದ್ದೀನೋ ಅದೇ ರೀತಿಯೇ ತಗೊಂಡಿದ್ದೀನಿ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಅಂದರೆ ನಮ್ಮ ಮನೆಗೆ ನಾನು ಹೋದ್ಮೇಲೆ ಅಲ್ಲಿ ನಿಮಗೆ ನೀಟಾಗಿ ಯಾವ ರೀತಿ ನಾವು ಮಾಡ್ಕೊಬೇಕು ಅಂತ ಅನ್ನೋದನ್ನ ತೋರಿಸ್ಕೊಡ್ತೀನಿ.
ನೋಡಿ ಈ ರೀತಿ ಆದಮೇಲೆ ನಾನು ಜರಿ ಥ್ರೆಡ್ಡಲ್ಲಿ ಒಂದೆರಡು ನಾಟ್ನ ಹಾಕ್ಕೊತೀನಿ. ಈಸಿ ಅನ್ನಿಸ್ತಾ ಇದೆ ಅಲ್ವೇಂದ್ರು? ನೀವು ಯಾವುದಾದ್ರೂ ಒಂದು ಸಿಂಪಲ್ ಸ್ಯಾರಿಗೆ ಫಸ್ಟು ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಆರಾಮ್ಸೆ ಹಾಕೊಂಬಿಡ್ಬೋದು. ಸ್ವಲ್ಪ ಕ್ರೋಶ ಕಲಿಯೋತಕ್ಕ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಅದು ಕೂಡ ಈಸಿ ಆಗಿಬಿಡುತ್ತೆ. ಬಟ್ ನೀವು ಕುಚ್ಚನ್ನ ಕಲಿತಾ ಇದ್ದೀರಾ ಅಂದರೆ ಫಸ್ಟು ಹಳೆ ಫ್ಯಾಬ್ರಿಕ್ಗಳಿರುತ್ತಲ್ಲ ಅದು ಟ್ರೈ ಮಾಡಿ. ಏಕ್ದಮ್ ಒಂದೇ ಸಲ ಬಟ್ಟೆಗೆ ಅಂದರೆ ಚೆನ್ನಾಗಿರೋ ಸೀರೆ ತಗೊಂಡು ಹಾಳು ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ಕಲಿತು ಆಮೇಲೆ ನೀವು ಸ್ಯಾರಿ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಬೋದು. ಫಸ್ಟೇ ನೀವು ಸ್ಯಾರಿ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೋಗಿ ಪ್ಲೀಸ್ ಕಂಡ್ರು ಸ್ಯಾರಿ ಮಾತ್ರ ಹಾಳು ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಈ ರೀತಿ ಒಂದೆರಡು ಸಲ ಈ ರೀತಿ ಹಾಕೋದ್ರಿಂದ ಚಿಟ್ಟೆ ಅನ್ನೋದು ಫಿಟ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ನಾನಿಲ್ಲಿ ಬೇರೆ ಕಡೆ ಇರೋದ್ರಿಂದ ಇಲ್ಲಿ ಏನು ಸಿಗುತ್ತೋ ಅಂದರೆ ಈ ಮೆಟೀರಿಯಲ್ಲು ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಕೊಂಡ್ರು. ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ಹೆಚ್ಚು ಕಮ್ಮಿ 2 ತಿಂಗಳ ಹತ್ತಿರ ಬಂತು. ವಿಡಿಯೋಗಳು ಮಾಡೋದಕ್ಕೂ ಆಗಿರಲಿಲ್ಲ ಮತ್ತು ಅಪ್ಲೋಡ್ ಮಾಡೋದಕ್ಕೂ ಆಗಿರಲಿಲ್ಲ. ಇನ್ಮೇಲೆ ಕುಚ್ಚು ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ. ಜೊತೆಗೆ ಜಸ್ಟ್ ಕಟ್ಟಿಂಗ್ ಒಂದು ತೋರಿಸ್ತಾ ಇರ್ತೀನಿ. ಅಂದರೆ ನೀವು ಯಾವುದಾದ್ರೂ ಬ್ಲೌಸು ಇಲ್ಲ ಯಾವುದಾದ್ರೂ ಸರಿ ಕಂಡ್ರೋ ನೀವು ಯಾವುದು ಅಕ್ಕ ನನಗೆ ಈ ರೀತಿ ಇದನ್ನು ತೋರಿಸಿ ಅಂದರೆ ಕಟ್ಟಿಂಗ್ ಇದ್ರೂ ತೋರಿಸಿ ಅಂತ ನೀವೇನಾದ್ರು ಕೇಳಿದ್ರೆ ಅದ್ರದ್ದು ಜಸ್ಟು ಕಟ್ಟಿಂಗ್ ಮಾತ್ರ ತೋರಿಸ್ತೀನಿ. ಸ್ಟಿಚಿಂಗ್ ತೋರ್ಸೋಕ್ಕಾಗೋದಿಲ್ಲ. ಇಲ್ಲಿ ನಾನಿರೋ ಹತ್ರ ನನ್ನ ಜೊತೆ ಮಿಷಿನ್ ಇಲ್ಲ ಕಂಡ್ರೋ, ಅರ್ಥ ಮಾಡ್ಕೊಳ್ಳಿ. ಅಂದರೆ ಇನ್ನೊಂದು 2 ಮಂತ್ಸು ಆಮೇಲೆ ನೀವು ಕೇಳಿದ್ದು ಸ್ಟಿಚಿಂಗ್ನ ನಾನು ತೋರಿಸಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಎಲ್ಲರೂ ಕೂಡ ನಂಬಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇದೆ. ಆ ನಂಬಿಕೆನ ನಾನು ಉಳಿಸ್ಕೊಬೇಕಲ್ವಾ? ನೋಡಿ ಸೂಜಿನೂ ಕೂಡ ಹಳೇದಾಗಿರೋದ್ರಿಂದ ಆಚೆ ಬರೋದಕ್ಕೆ ಸತಾಯಿಸ್ತಾ ಇದೆ. ಇದು ಒಂದು ವಿಡಿಯೋ ಮಾಡಬೇಕು ಅಂದರೆ ನಮಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತಲ್ವಾ? ಸ್ವಲ್ಪ ಲಾಂಗರಾಗೆ ಕಟ್ ಮಾಡಿಕೊಳ್ಳಿ. ಆಮೇಲೆ ನೋಡಿಬಿಟ್ಟು ಎಷ್ಟು ನಮಗೆ ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನಾವು ಕಟ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣ್ತಿದೆ. ಇದು ಇನ್ನೊಂದು ಸ್ವಲ್ಪ ಶಾರ್ಟಾಗಿ ನಾವೇನಾದರೂ ಕಟ್ ಮಾಡಿದ್ರೆ ಇನ್ನೂ ಲುಕ್ಕಾಗಿ ಇನ್ನೂ ಸೂಪರ್ಬಾಗಿ ಕಾಣುತ್ತೆ. ಈಗ ಗ್ರೀನ್ ಒಂದು ಹಾಕ್ಬಿಡ್ತೀನಿ. ನೋಡ್ರೆ ಈಗ 4 ಕೂಡ ನಾನು ಹಾಕ್ಕೊಂಡಿದ್ದೀನಿ. ಈಗ 1 ಲೆವೆಲ್ಗೆ ನಾನು ಇದನ್ನು ಕಟ್ ಮಾಡ್ಕೊತೀನಿ. ಮುಕ್ಕಾಲು ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಲುಕ್ಕಾಗಿ ಏನು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಸಿಂಪಲಾಗೆ ಬೇಸಿಕ್ಕಾಗೆ ಬೇಬಿ ಕುಚ್ಚನ್ನ ಯಾವ್ಯಾವ ರೀತಿ ನಾವು ಹಾಕ್ಕೊಬೋದು ಅಂತ ಅನ್ನೋದನ್ನ ತೋರಿಸ್ತಾ ಇರ್ತೀನಿ. ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್.